ಹಾಯ್ ಗೈಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇದು ನೈಟ್ ಸೆಲೆಬ್ರೇಷನ್ ವ್ಲಾಗ್. ಸಿಂಪಲ್ ಆಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ವಿಡಿಯೋ ಕೂಡ ತುಂಬ ಚಿಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇಬ್ಬರೇ ಸೇರಿ ಮಾಡೋಂಥದ್ದು, ನಾನು ಮತ್ತು ಮಗಳು. ನನ್ನ ಔಟ್ಫಿಟ್ ನೋಡಿ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮುಂದೆ ಅಂದರೆ ಸಿಂಗಲ್ ಪೀಸಲ್ಲಿ ಬರ್ತಾರೆ ಅಂಥದ್ದು. ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ, ಇತ್ತೀಚೆಗೆ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿದ್ದೆ ಅಂತಲೇ ಹೇಳ್ಬೋದು. ಹಾಕಿರಲಿಲ್ಲ ನಾನು. ಸೊ ನನ್ನ ಲುಕ್ ಬಂದು ಈ ಥರ ಇದೆ ನನ್ನದು ನೈಟ್ ಸೆಲೆಬ್ರೇಷನಲ್ಲಿ. ಇದು ಬಂದು ನನ್ನ ಸಿಸ್ಟರ್ ಕೊಡಿಸಿರೋಂತಹ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ನಂಗೆ ಸಖತ್ ಖುಷಿ ಆಯಿತು ನಾನು ತೊಗೊಂಡಿರೋ ಡ್ರೆಸ್ ಬಗ್ಗೆ. ಹಾಗೆ ಇವತ್ತು ನಾನು ಮತ್ತು ಮಗಳು ಇಬ್ಬರೇ ಸೇರಿ ಸೆಲೆಬ್ರೇಷನ್ ಮಾಡೋ ಅಂಥದ್ದು ನೈಟ್. ಆ್ಯಕ್ಚುಲಿ ಪ್ರತಿ ವರ್ಷ ಅದೇ ಆಗ್ತಾಯಿದೆ, ನಾನು ಮಗಳು ಇಬ್ಬರೇ ಸೆಲೆಬ್ರೇಷನ್ ಮಾಡೋದು. ಮಾರ್ನಿಂಗು ಸೋ ಮೆನಿ ಪೀಪಲ್ಸ್ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿ ವರ್ಷ ಇದೇ ಆಗಿರೋದ್ರಿಂದ ಸೊ ನಿಮಗೆ ಹೇಳೋದೇ ಬೇಡ. ಹಾಗಾಗಿ ಇವಾಗ ನಾನು ಮಗಳು ಕೇಕ್ ಕಟ್ ಮಾಡುವ, ಬನ್ನಿ. ನನಗೆ ಹೇಳಿದ ಹಾಗೆ ಒಬ್ಬರೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಅಮ್ಮಂದಿರಿಗೋಸ್ಕರ ಒಂದು ಸಣ್ಣದಾಗಿ ಮಾಡೋದು ತುಂಬ ಖುಷಿಯಾಗುತ್ತೆ. ಹಾಗೆ ನನಗೂ ಕೂಡ ಖುಷಿಯಾಯಿತು. ಇದು ಕೇಕು ಕೂಡ ನಂಗೆ ಗೊತ್ತಿಲ್ಲ, ಅವ್ರು ಹೋಗಿ ತಗೊಬಂದಿರೋದು. ಸರ್ಪ್ರೈಸಾಗಿ ಹೋಗಿ ಕೇಕ್ ತಗೊಬಂದಿದ್ದಾರೆ. ಆಮೇಲೆ ಬಲೂನ್ ಇದು ಮಾಡಿದ್ದಾರೆ ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡಾಗಿ ಅಂತ ಏನಿಲ್ಲ, ಸಿಂಪಲ್ಲಾಗಿ. ಪ್ರತಿ ವರ್ಷ ಕೂಡ ಹಾಗೆ ಮಾಡ್ತಾರೆ. ನಂಗೆ ಅದಕ್ಕೂ ತುಂಬ ಖುಷಿ ಕೊಡುತ್ತೆ. ತುಂಬಾ ಹೇಳ್ಕೊಳಕ್ಕಾಗಲ್ಲ, ಅವ್ರ ಹತ್ರ ಕೂಡ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮಕ್ಕಳು ನಮ್ಮ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ರೆ ತುಂಬ ಖುಷಿಯಾಗೋದು ಪೇರೆಂಟ್ಸಿಗೆ ಅಂತಲೇ ಹೇಳ್ಬೋದು. ಸೊ ಹಂಗೆ ನಮಗೋಸ್ಕರ ಒಬ್ಬರು ಇಷ್ಟೊತ್ತಲ್ಲಿ ಎದ್ದು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ನಿಜವಾಗ್ಲೂ ಖುಷಿಯಾಗುತ್ತೆ. ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಕನಸನ್ನು ಈಡೇರಿಸಿದ್ರಂತ ಇನ್ನೂ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಪ್ರತಿ ವರ್ಷ ನನಗೋಸ್ಕರ ಎದ್ದು ಟೈಮ್ ಕೊಟ್ಟು, ಬೆಳಗ್ಗೆ ಕಾಲೇಜ್ ಇರುತ್ತೆ ಅದನ್ನು ಮಿಡ್ ನೈಟ್ವರೆಗೆ ಇದ್ದು ಸೆಲೆಬ್ರೇಷನ್ ಮಾಡಿ ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ. ಸೊ ನಾನು ಎಷ್ಟೇ ಕೃತಜ್ಞಳಾಗಿದ್ದರೂ ಸಾಲದು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಮಗಳೇ. ಸೊ ಕ್ಯೂಟಾಗಿ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ರೆಡಿ ಮಾಡಿದ್ದಾರೆ. ನನಗೆ ಒಂದು ಫಸ್ಟಾಗಿ ಗೊತ್ತಿತ್ತು, ಒಂದು ಸ್ವಲ್ಪ ಇಂಟ್ ಗೊತ್ತಿತ್ತು ಕೇಕ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅವರು ಯಾಕೋ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮಗಳು. ಸೊ ಲೆಟ್ಸ್ ಸ್ಟಾರ್ಟ್ ಮೈ ಬರ್ಡೇ. ಬನ್ನಿ. ಹಾಂ ಏನಾಗಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಬೇಕಲ್ಲ ಚೆನ್ನಾಗಿ ಇದೆಲ್ಲ ಸೊ ನಾನು ಹೆಂಗೆ ರೆಡಿಯಾಗಿದ್ದೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. Happy birthday to you, happy birthday to you, happy birthday, happy birthday, happy birthday to you. Thank you. ನನಗೋಸ್ಕರ ಟೈಮ್ ಕೊಟ್ಟು ಇಷ್ಟೆಲ್ಲ ಕೇರ್ ತಗೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಕದ. ಸೊ ಇವತ್ತು ನೈಟ್ ವಿಶೇಷತೆ ಇಷ್ಟ. ಮತ್ತು ಮಾರ್ನಿಂಗು ಯಾವ ಥರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನನ್ನ ಮಗಳ ಬರ್ಡೇದು, ಇದು ನನ್ನ ಬರ್ಡೇದು. ಇಬ್ಬರು ಸೇಮ್ ಮ್ಯಾಚ್ ಮಾಡಿದ್ವಿ ಅಂತ ಅನಿಸುತ್ತೆ. ನನಗೂ ಇದು ಇಷ್ಟ ಆಗಿತ್ತು ಆ್ಯಕ್ಚುಲಿ ಅವಾಗ. ಬಟ್ ಇವಾಗ ನಾನು ತೊಗೋಬೇಕು ಅಂತಲೇ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಕಂದ, ನಿನ್ನ ಟೈಮ್ನ ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿ. ಪರವಾಗಿಲ್ಲ, ಇಷ್ಟೆಲ್ಲ ಮಾಡಿದ್ರಲ್ಲ ಅದು ಸಾಕು. ಗಿಫ್ಟ್ ಇಲ್ಲ ಅಂತ ತರಕ್ಕೆ ಹೋಗಿದ್ದಾರೆ ನೋಡಿ. ಓ ಥ್ಯಾಂಕ್ ಯು ಸೊ ಮಚ್. ನೋಡಿ ಮಗಳ ಕಡೆಯಿಂದ ಸಿಕ್ಕಿದೆ. ಇದು ದೊಡ್ಡಕ್ಕ ಕಡೆಯಿಂದ ಇದೊಂದು ಮತ್ತು ಡ್ರೆಸ್ ಎರಡು ಸಿಕ್ತು. ಹಾಗೆ ಮಗಳು ನೋಡಿ ರಿಬ್ಬನ್ ಚಾಕ್ಲೇಟ್ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಕಂದ. ನೀವು ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ತೆಗೆದ್ರೆ ಅದೇ ನನಗೊಂದು ದೊಡ್ಡ ಗಿಫ್ಟು. ಸೊ ಓಕೆ, ದಟ್ಸ್ ಫೈನ್. ತುಂಬ ಖುಷಿ ಆಯಿತು.
ಎಲ್ಲ ಕಡೆನೂ ಓದೋದಿರ್ಬೇಕು ನನಗೆ, ಅದೊಂದೇ ದೊಡ್ಡ ಕನಸಿರೋದು ನಂದು ಆ್ಯಕ್ಚುಲಿ. ಅವ್ರು ದೊಡ್ಡ ಡಾಕ್ಟ್ರ್ ಆದರೆ ನಂಗೆ ನಿಜವಾಗ್ಲೂ ಹೆಮ್ಮೆಯಾದ ವಿಷಯ ಅಂತಲೇ ಹೇಳ್ಬೋದು. ಜನ ಮೆಚ್ಚುವ ಡಾಕ್ಟ್ರ್ ಆಗಬೇಕು, ಅದಷ್ಟೇ. ನೋಡಿ ಇಲ್ಲಿ ಕಳ್ಳಿ ಒಂದ್ರ ಮೇಲೆ ಸರ್ಪ್ರೈಸ್ ಕೊಡ್ತಿದ್ರೆ. ಚಾಕ್ಲೇಟ್ ಆಯಿತು, ರಿಬ್ಬನ್ ಆಯಿತು, ಈಗ ನೋಡಿ ಮತ್ತೆ ಆಲ್ರೆಡಿ ಏನೋ ತಗೊಂಡು ಬಂದಿದ್ದಾರೆ. ಓಪನ್ ಮಾಡಿ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ತಂದಿರೋದಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ಈ ವಿಡಿಯೋದಲ್ಲೇ ಇನ್ನೊಂದು ಹೇಳಬೇಕು ಅಂದರೆ ನನ್ನ ಮಗಳಿದು ಅವರೇ ಸ್ವಂತ ದುಡ್ದು ತೊಗೊಬಂದಿರೋ ಅಂಥದ್ದು ನನಗೋಸ್ಕರ. ಚೆನ್ನಾಗಿದೆ, ಆದರೆ ಸೈಜ್ ಗೊತ್ತಾಗಿಲ್ಲ ಅವ್ರಿಗೆ, XXL ತಂದುಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ. ನಾನು ನಿಜ ಇದ್ದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಗೊಬರುತ್ತೆ ಹೋಗಿ ಅಂತ. ಖುಷಿ ಆಯ್ತೈತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಂದ. ಸೊ ಫ್ರೆಂಡ್ಸ್ ನೋಡಿ, ನನ್ನ ಮಗಳು ತಂದಿರೋಂಥ ಔಟ್ಫಿಟ್ ಇದು ಚೆನ್ನಾಗಿ ತಂದಿದೆ. ಅದು ಯಾವಾಗ ಹೋಯ್ತು ಯಾವಾಗ ತಂತು ಅಂತ ಗೊತ್ತಿಲ್ಲ, ಬಟ್ ಕ್ಲಾತ್ ವೈಸ್ ಓಕೆ, ಡಿಸೈನು, ಆಮೇಲೆ ನೋಡಿ ಪಟ್ಟಿ ಇರೋವಂಥದ್ದು ಸಿಕ್ಕಾಬಿಟ್ಟೆ ಟೈಮ್ ಕೊಟ್ಟು ತಗೊಬಂದೈತೆ. ಸೊ ಖುಷಿ ಆಯಿತು. ನೆವರ್ ಎಕ್ಸ್ಪೆಕ್ಟೇಷನ್, ನಂದು ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಇಲ್ಲ, ಅವ್ಳು ತರ್ತಾಳೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಥ್ಯಾಂಕ್ ಯು, ಯಾವಾಗ ಇಷ್ಟು ಟೈಮ್ ಕೊಟ್ಟೆ ಅನ್ನೋದು ನನಗೆ ಆಶ್ಚರ್ಯ ಆಯ್ತೈತೆ. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಶಾಕ್ ಅಂದರೆ ಶಾಕು. ಯಾವ ಅಂಗಡಿಗೆ ಹೋದ್ರೂ ಗೊತ್ತಿಲ್ಲ, ಅಂಗಡಿಲಿ ವ್ಯಾಪಾರ ಮಾಡಿ ಅಭ್ಯಾಸ ಇಲ್ಲ. ಬಟ್ ಹೋಗಿ ತಂದಿರೋದು ನೋಡಿ, ನಂಗೆ ಅಳ್ಬೇಕಾ ನಗ್ಬೇಕಾ ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಅಳುವಂತೂ ಬರುತ್ತೆ. ನಾನು ಫುಲ್ಲು ಸಿಕ್ಕಾಬಟ್ಟೆ ಎಮೋಷ್ನಲ್ ಫೂಲ್ ಅಂತಲೇ ಹೇಳ್ಬೋದು. ನಾನು ಸಿಕ್ಕಾಬಟ್ಟೆ ಅಳ್ತೀನಿ, ಬಟ್ ಅಳಬಾರ್ದು ಅಂತ ಇವತ್ತು. ಥ್ಯಾಂಕ್ ಯು. ನನಗಿಂತ ನನ್ನ ಮಗಳೇ ಅಳ್ತಾವಳು ಇವತ್ತು, ಆ್ಯಕ್ಚುಲಾಗಿ ಅಳ್ತಾವಳು ಅವಳು. ಬಟ್ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತೈತೆ ನನಗೆ, ಸಖತ್ ಖುಷಿ ಆಗ್ತೈತೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನ್ನ ಮಗಳಿಗೆ ಉಡುಗೊರೆ ತಂದಿರೋದು ಅವಳು ಸ್ವಂತ ದುಡ್ದು ತಂದಿರೋದು, ನನ್ನ ಹತ್ರ ದುಡ್ಡೇನು ಇಸ್ಕೊಂಡಿಲ್ಲ. ಬಿಕಾಸ್ ನೀವೆಲ್ಲ ಅನ್ಕೋಬೋದು ಹೇಗೆ ದುಡ್ದಿರ್ಬೋದು ಅಂತ. ಕಾಲೇಜಲ್ಲಿ ಮಧ್ಯಾಹ್ನದಿಂದ ಒಂದು ಆ್ಯಕ್ಟಿವಿಟಿ ಅಂತ ಕೊಟ್ಟಾಗ ಮಧ್ಯಾಹ್ನದಿಂದ ಸಂಜೆವರೆಗೂ ಆ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಂಡು ಅದರಲ್ಲಿ ಬಂದಂತಹ ಹಣನ ನನಗೋಸ್ಕರ ಎತ್ತಿಟ್ಟು, ಅವ್ರ ಪಾಕೆಟ್ ಮನಿ ಆಗಿರ್ಬೋದು ಯಾವುದೇ ರೀತಿ ಯೂಸ್ ಮಾಡ್ದಂಗೆ ಆ ಪಾಕೆಟ್ ಮನಿಗಿಂತ ಅವಳು ದುಡ್ದಿರೋ ದುಡ್ಡಲ್ಲಿ ತಂದಿರೋದು. ಫಸ್ಟ್ ದುಡ್ದಿರೋದು ಇದೇ ದುಡ್ಡು ನನಗೋಸ್ಕರ ಅಂತ ಡ್ರೆಸ್ಸು. ಆಮೇಲೆ ನನಗೆ ಈ ಥರ ಡ್ರೆಸ್ ನಾನು ಇಲ್ಲಿವರೆಗೂ ತೊಗೊಂಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇದು ಫಸ್ಟ್ ಅಂತ ಹೇಳ್ಬೋದು. ಈ ಥರ ಡ್ರೆಸ್ನ ನಾನು ತೊಗೊಂಡಿರೋದು, ವೇರ್ ಮಾಡಿರೋದು ಇರ್ಬೋದು. ನಂಗೆ ತುಂಬಾ ಖುಷಿ ಆಯಿತು. ಚಿಕ್ಕ ವಿಷಯಗಳಲ್ಲಿ ಖುಷಿ ಪಡೋದಂದ್ರೆ ತಾಯಿ ಒಬ್ಬಳೇ ಅನಿಸುತ್ತೆ. ಸೊ ನನಗೆ ಇದು ದೊಡ್ಡ ಅಮೂಲ್ಯ ವಸ್ತು ಅಂತ ಅನ್ಬೋದು. ಬಟ್ ಖುಷಿ ಇದೆ ನನಗೆ ಇದರಲ್ಲಿ. ನನಗೋಸ್ಕರ ನನ್ನ ಮಗಳು ದುಡ್ದಿರೋ ದುಡ್ಡಲ್ಲಿ ತಂದಿದೆ. ಸೊ ಫ್ರೆಂಡ್ಸ್, ಬರ್ಡೇ ವಿಡಿಯೋ ಇಷ್ಟೇ ಮಾಡಿದ್ದು. ಸಿಂಪಲ್ಲಾಗಿ ನೈಟ್ ಸೆಲೆಬ್ರೇಷನ್ ಮಾಡಿದ್ದು, ಈ ಥರ ಡೆಕೋರೇಷನ್ ಮಾಡಿದರು. ಇದು ಕೇಕು, ಸಿಂಪಲ್ ವಿಡಿಯೋ ಅಂತಲೇ ಹೇಳ್ಬೋದು. ಮತ್ತು ನಾಳೆ ಬೆಳಗ್ಗೆದು ಅದು ಬೇರೆ ವ್ಲಾಗ್ ಮಾಡ್ತೀನಿ. ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಮಾರ್ನಿಂಗ್ ಅಂತೂ ವಿತೌಟ್ ಮಿಸ್ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ, ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಜೊತೆಗೆ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮತ್ತೆ ನನ್ನ ಡೆಫಿನೆಟ್ಲಿ ನನ್ನ ಬರ್ಡೇ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಿಜವಾಗ್ಲೂ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ